ಹಲೋ, ಹಾಯ್, ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಥಗ್ ಲೈಫ್ ಮೂವಿ ಬಗ್ಗೆ ಹೇಳ್ತಿದ್ದೀನಿ. ಬನ್ನಿ ಸಿನಿಮಾ ಹೇಗಿದೆ ನೋಡೋಣ. ಸೊ ಡೈರೆಕ್ಟರು ಮಣಿರತ್ನಂ ಅವರು, ಕಮಲ್ ಹಾಸನ್ ಅವರು ಶಕ್ತಿವೇಲ್ ಮತ್ತು ಅದು ಅವರಿಗೆ ನಿಕ್ನೇಮ್ ಶಕ್ತಿ ಅನ್ನೋ ಪಾತ್ರದ ಮಾಡಿದ್ದಾರೆ. ಆ, ಸಿಲೆಂಬರಸನ್ ಅವರು ಅಮರ್ ಅನ್ನೋ ಪಾತ್ರ ಮಾಡಿದ್ದಾರೆ. ಕಮಲ್ ಹಾಸನ್ ಅವರ ಹೆಂಡತಿಯಾಗಿ ಅಭಿರಾಮಿ ಅವರು ಜೀವ ಅನ್ನೋ ಹೆಸರಿಗೆ ಜೀವ ತುಂಬಿದ್ದಾರೆ. ನಜರ್ ಶೇಖ್ ಅವರು ಮಾಣಿಕ್ಕಮ್ ಅಂತ ಇದು ಒಂದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಶಕ್ತಿ ಅವರ ಬ್ರದರ್ ಪಾತ್ರ. ತ್ರಿಷಾ ಅವರು ಕಮಲ್ ಹಾಸನ್ ಅವರ ಗರ್ಲ್ ಫ್ರೆಂಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಹೇಶ್ ಮುಖರ್ಜಿ ಅವರು ಸದಾನಂದ್ ಯಾದವ್ ಅಂತ ಆಪೋಸಿಟ್ ಗ್ಯಾಂಗ್ಸ್ಟರು. ಸೊ ಅವ್ರ ಅಳಿಯಂದಿರು ಇಬ್ರು ದೀಪಕ್ ಮತ್ತೆ ರಾಜೀವ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಐಶ್ವರ್ಯ ಲಕ್ಷ್ಮಿ ಅವರು ಡಾಕ್ಟರ್ ಆನಾ ಅಂತ ಚಂದ್ರ ಅನ್ನೋ ಪಾತ್ರದಲ್ಲಿ, ಅಮರ್ ಅವ್ರ ತಂಗಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದ್ರೆ ಅಶೋಕ್ ಸೆಲ್ವನ್ ಇನ್ಸ್ಪೆಕ್ಟರ್ ಜೈ ಹಾಗೆ ಕಾಣಿಸ್ಕೊಂಡಿದ್ದಾರೆ. ಸೊ ಇದಿಷ್ಟು ಪಾತ್ರಗಳು. ಮುಂದೆ ಕತೆ ಬಗ್ಗೆ ಹೇಳಬೇಕಂದ್ರೆ, ಥಗ್ ಲೈಫ್ ಮೂವಿಯಲ್ಲಿ ಫಸ್ಟ್ ಕಮಲ್ ಹಾಸನ್ ಅವರೇ ಎಂಟ್ರಿ ಕೊಡ್ತಾರೆ. ಥಗ್ ಲೈಫ್ ಅಂದ್ರೆ ಏನು ಅಂತ ಹೇಳ್ತಾರೆ. ಏನು ಅಂದ್ರೆ ಜಪಾನ್ ಭಾಷೆಯಲ್ಲಿ ಥಗ್ ಲೈಫ್ ಅಂದ್ರೆ ಗ್ಯಾಂಗ್ಸ್ಟರ್ ಲೈಫ್ ಅಂತ ಹೇಳ್ತಾರೆ. ಈ ಮೂವಿ ಶುರು ಆಗೋದೇ ಶಕ್ತಿ ಅಂದ್ರೆ ಕಮಲ್ ಹಾಸನ್ ಅವರ ಎಂಟ್ರಿಯಿಂದ. ಅವರಿಗೂ ಮತ್ತು ಯಮನಿಗೂ ಇರುವ ಪೈಪೋಟಿ ಅಂತ ಶುರು ಮಾಡ್ತಾರೆ. ಅವರು ಒಬ್ಬ ಗ್ಯಾಂಗ್ಸ್ಟರ್. ಮುಂಬೈಯಲ್ಲಿ ಪೊಲೀಸ್ಗೂ ಅವರಿಗೂ ನಡೆಯೋ ಶೂಟೌಟ್ ಅಲ್ಲಿ ಅಮರ್ ಅಪ್ಪ ಪೇಪರ್ ಹಾಕೋಬೇಕಾದ್ರೆ ಶಕ್ತಿ ಅವರ ಗ್ಯಾಂಗ್ ಶೂಟ್ ಮಾಡಿ ಸಾಯಿಸ್ತಾರೆ. ಅಮರ್ನ ಕಮಲ್ ಹಾಸನ್ ಅವರು ಶಕ್ತಿ ಅವರು ಎತ್ಕೊಂಡು ಹೋಗಿ ಸಾಕ್ತಾರೆ. ಅವರ ಗ್ಯಾಂಗ್ಗೆ ಲೀಡರ್ ಮಾಡ್ತಾರೆ. ಅಮರ್ನ ತಂಗಿ ಚಂದ್ರನ ಹುಡುಕಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ. ಮುಂದೆ ಒಂದ್ಸಾರಿ ಶಕ್ತಿ ಅವರ ತಮ್ಮನ ಮಗಳು ಆಪೋಸಿಟ್ ಗ್ಯಾಂಗ್ಸ್ಟರ್ ಸದಾನಂದ್ ಯಾದವ್ ಅಳಿಯನ್ನ ಇಷ್ಟಪಟ್ಟು ಮೋಸ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರೆ. ಇದಕ್ಕೆ ಶಕ್ತಿ ಮತ್ತೆ ಅಮರ್ ಕಡೆಯವರು ಆ ಹುಡುಗನನ್ನ ಕರ್ಕೊಂಬಂದು ಸಾಯಿಸ್ತಾರೆ. ಎಷ್ಟೇ ಕೇಳಿದ್ರು ಬಿಡೋದಿಲ್ಲ, ಸಾಯಿಸ್ತಾರೆ. ಆಮೇಲೆ ಶಕ್ತಿ ಜೈಲಿಗೆ ಹೋಗ್ತಾರೆ. ಹೋಗುವಾಗ ಅಮರ್ ಗ್ಯಾಂಗ್ ಲೀಡರ್ ಆಗಿ ಮಾಡ್ತಾರೆ. ಇದಕ್ಕೆ ಬೇರೆ ಅವರಿಗೆ ಸಿಟ್ಟು ಮತ್ತೆ ಕೋಪ ಬರುತ್ತೆ. ಶಕ್ತಿ ಹೊರಗಡೆ ಬರೋ ಅಷ್ಟರಲ್ಲಿ ಅಮರ್ ಎಲ್ಲ ಕಂಟ್ರೋಲ್ಗೆ ತಗೊಂಡಿರ್ತಾರೆ. ಮತ್ತೆ ಎದುರುಗಡೆ ಗ್ಯಾಂಗ್ಸ್ಟರ್ ಜೊತೆ ಕೈ ಮಿಲಾಯಿಸಿ ಅವರಿಗೆ 30% ಕೊಡ್ತೀವಿ ಅಂತೇಳಿ ಇಡೀ ಗ್ಯಾಂಗ್ನ ಕಂಟ್ರೋಲ್ಗೆ ತಗೊಂಡಿರ್ತಾರೆ. ನೆಕ್ಸ್ಟ್ ಇನ್ನೊಂದ್ಸರಿ ಗ್ಯಾಂಗ್ ವಾರ್ನಲ್ಲಿ ಶಕ್ತಿಗೆ ಅಟ್ಯಾಕ್ ಮಾಡ್ತಾರೆ. ಬದುಕುಳಿಯೋದೇ ಕಷ್ಟ ಆಗೋಗುತ್ತೆ. ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೆ ಅವರಿಗೆ ಅಮರ್ ಮೇಲೆ ಸಂಶಯ ಪಡ್ತಾರೆ. ಶಕ್ತಿ ಅಮರ್ ಮೇಲೆ ಸಂಶಯ ಪಟ್ಟಿದ್ದು ಬೇರೆ ಯಾರಿಗೂ ಇಷ್ಟ ಆಗಲ್ಲ, ಅಮರ್ಗೂ ಇಷ್ಟ ಆಗಲ್ಲ. ಹಾಗಾಗಿ ಅಮರ್ಗೆ ಬೇಜಾರಾಗತ್ತೆ. ಇದೇ ನೆಪ ಮಾಡಿಕೊಂಡು ಬೇರೆಯವರು ಅಮರ್ನ ಶಕ್ತಿ ಮೇಲೆ ಎತ್ತಿ ಕಟ್ಟಿ ಕೈಲಾಸ ಪರ್ವತಕ್ಕೆ ಕರ್ಕೊಂಡು ಹೋಗಿ ಸಾಯಿಸ್ತಾರೆ. ತ್ರಿಷಾನ ಇಷ್ಟಪಟ್ಟಿದ್ದ ಅಮರ್ ಅವಳನ್ನ ಮತ್ತೆ ಗ್ಯಾಂಗ್ನ ಕಂಟ್ರೋಲ್ಗೆ ತಗೋತಾರೆ. ಆದರೆ ಶಕ್ತಿ ಅಲ್ಲೂ ಸತ್ತಿರಲ್ಲ. ಅಲ್ಲೂ ಯಮನಿಗೆ ಪೈಪೋಟಿ ಮಾಡಿ ಅವರು ಅಲ್ಲಿ ನೇಪಾಳದಲ್ಲಿ ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲ್ತ್ಕೊಂಡು ಮತ್ತೆ ಬದುಕಿ ಬಂದು ಒಬ್ಬೊಬ್ಬರನ್ನೇ ಹುಡುಕಿ ಅವರ ಎಲ್ಲ ಸ್ನೇಹಿತರನ್ನ, ತಮ್ಮನನ್ನ ಮತ್ತೆ ಅಮರ್ನ ಎಲ್ಲರನ್ನೂ ಸಾಯಿಸಕ್ಕೆ ಬರ್ತಾರೆ. ಒಬ್ಬೊಬ್ಬರನ್ನಾಗಿ ಸಾಯಿಸಿದ್ಮೇಲೆ ಅಮರ್ನ ಮಾತ್ರ ಲಾಸ್ಟಿಗೆ ಸಾಯಿಸಲ್ಲ. ತ್ರಿಷಾ ಅವರು ಅಮರ್ ಕಟ್ಟಿದ ಒಂದು ಮನೆಯಲ್ಲಿ ಇದ್ದಾಗ ಎದುರುಗಡೆ ಗ್ಯಾಂಗ್ಸ್ಟರ್ನವರು ಬಾಂಬ್ ಬ್ಲಾಸ್ಟ್ ಮಾಡಿ ತ್ರಿಷಾ ಅವರು ಸತ್ತೋಗ್ತಾರೆ. ಸೊ ಆದರೆ ಅಮರ್ ಮತ್ತು ಶಕ್ತಿ ಒಂದು ಪೈಪೋಟಿಯಲ್ಲಿ ಅಮರ್ನ ಶಕ್ತಿ ಅವರು ಸಾಯಿಸಲ್ಲ. ಬಟ್ ಆಪೋಸಿಟ್ ಗ್ಯಾಂಗ್ನ ಲೀಡರ್ ದೀಪಕ್ ಅವರು ಸಾಯಿಸ್ತಾರೆ. ಸಾಯೋ ಮುಂಚೆ ಅಮರ್ಗೆ ಅವರ ತಂಗಿ ಚಂದ್ರನ ಭೇಟಿ ಆಗತ್ತೆ. ಶಕ್ತಿ ಅವ್ರ ಹೆಂಡತಿಗೆ ನೆನಪಿನ ಶಕ್ತಿ ಎಲ್ಲ ಹೋಗಿರುತ್ತೆ, ಕಳ್ಕೊಂಡಿರ್ತಾರೆ. ಆದರೆ ಶಕ್ತಿ ಮತ್ತೆ ಅವ್ರ ಹೆಂಡತಿ, ಮಗಳು ಮತ್ತೆ ಮೊಮ್ಮಗನ ಜೊತೆ ಕೊನೆಗಾಲ ಕಳೀತಾರೆ. ಇದು ಈ ಥಗ್ ಲೈಫ್ನ ಪೂರ್ತಿ ಕತೆ. ಥಗ್ ಲೈಫ್ನ ಇನ್ನೊಂದು ಹೇಳಬೇಕಂದ್ರೆ, ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಒಂದ್ಸತಿ ನೋಡಬಹುದು ಅಷ್ಟೇ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದ್ರೆ ಸ್ವಲ್ಪ ಬೇಜಾರಾಗತ್ತೆ. ಸೊ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.